ಐ ಲವ್ ಯು. ಇದು ಹಾಂ This one cut. ಹಾಂ Okay. So see that? Look at this side. And this side. ಇವತ್ತು ಸ್ಯಾಟರ್ಡೆ ನಾನು ಮಧ್ಯಾಹ್ನದ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗಿಂದನೇ ಏನೊಂದು ಶೂಟ್ ಮಾಡಿಲ್ಲ. ಹಾಗೆ ಈಗ ಮಧ್ಯಾಹ್ನ 1:30 ಆಯಿತು. ಈಗ ಶಾಪನ್ನು ಕ್ಲೋಸ್ ಮಾಡಿ ಬಂದೆ ನಾನು. ಹಾಗೆ ಹೀಗೆ ಫ್ರೈ ಮಾಡಬೇಕಿತ್ತು. ಈಗ ಸ್ಯಾಟರ್ಡೆ ಆದ್ದರಿಂದ ಮಗ ಹಾಫ್ ಡೇಗೆ ಬರ್ತಾನೆ, ಚಿಕ್ಕವನು ಹಾಫ್ ಡೇಗೆ ಬರ್ತಾನೆ ಹಾಗೆ ಊಟಕ್ಕೆ. ಹಾಗಾಗಿ ಈಗ ಫ್ರೈ ಮಾಡುವ ಅಂತ ನೋಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಳಿಗ್ಗೆನೇ ಮಸಾಲೆ ಎಲ್ಲ ಹಚ್ಚಿಟ್ಟಿರ್ತೀನಿ. ಇವತ್ತು ಫಿಶ್ ಮತ್ತು ಫ್ರಾನ್ಸ್ 2 ಇತ್ತು. ಹಾಗೆ ಈಗ ಫ್ರೈ ಮಾಡ್ತಾ ನಿಮ್ಮ ಜೊತೆಗೆ ಮಾತಾಡೋಣ. ಹಾಗೆ ಇವತ್ತು ನಾನು ಚಕ್ಲಿ ಮಾಡಲಿಕ್ಕೆ ಅಮ್ಮನ ಮನೆಗೂ ಸಹ ಹೋಗೋದುಂಟು. ಅದನ್ನು ಸಹ ಅಲ್ಲಿ ಹೋದ ನಂತರ ಅಲ್ಲಿದ್ದು ಸ್ವಲ್ಪ ವಿಡಿಯೋನ ಅಲ್ಲಿ ಮಕ್ಕಳೆಲ್ಲ ಇದ್ದಾರೆ ಅವ್ರ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಇವತ್ತು ಈಗ ಪ್ರಾನ್ಸ್ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಈಗ ಮಕ್ಕಳು ಬರೋ ಅಷ್ಟೊತ್ತಿಗೆ ಅಂದರೆ 2 ಗಂಟೆಗೆಲ್ಲ ಮನೆಗೆ ಬರ್ತಾನೆ ಅವನು. ಹಾಗೆ ಸ್ಯಾಟರ್ಡೆ ಒಂದಿನ ನನಗೆ ಊಟಕ್ಕೆ ಲೇಟು, ಯಾಕಂದರೆ ಅವನಿಗೋಸ್ಕರ ಕಾಯ್ತಾ ಇದ್ದೀನಿ. ಅವನಿಗೋಸ್ಕರ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಗ್ಬಿಟ್ಟಿದೆ. ಹಾಗೆ 2 ಗಂಟೆ ಸಾಂಬಾರಿಗೆ ನಾನು ಫಿಶ್ ಕಡಿಮೆ ಮಾಡೋದಿಲ್ಲ. ಊಟ ಮಾಡಿ ಆನಂತರ ನಾನು ಇಟ್ಟಿದ್ದೀನಿ ನೋಡಿ. ಇಷ್ಟಿಷ್ಟು ದೊಡ್ಡ ಪ್ರಾನ್ಸ್ ಇತ್ತು. ಹಾಗೆ ಪ್ರಾನ್ಸ್ ತಿನ್ನೋದೇ ಇಲ್ಲ, ತಿನ್ನೋದೇ ಇಲ್ಲ. ಈಗ ಪ್ರಾನ್ಸ್ ಈ ಥರ ಹಾಗಾಗಿ ಅವನಿಗೋಸ್ಕರ ಪ್ರಾನ್ಸು ಅಂದರೆ ಅವನಿಗೆ ದೊಡ್ಡವನಿಗೆ ಸ್ವಲ್ಪ ಅದೆಲ್ಲ ತಿನ್ನೋದೇ ಇಲ್ಲ. ನಾವು ಡೈಲಿ ಫಿಶ್ ತಿನ್ನೋರು, ಹಾಗೆ ಅವನಿಗೆ ತಿನ್ನೋದೇ ಇಲ್ಲ. ಈಗ ಅವನಿಗೋಸ್ಕರ ಈ ಥರ ಏನಾದರೂ ಮಾಡಬೇಕಾಗುತ್ತೆ. ಈ ಥರ ಫ್ರೈ ಏನಾದರೂ ಮಾಡಿಕೊಟ್ರೆ ತಿಂತಾರೆ. ಸ್ವಲ್ಪ ಅವ್ನು ಯಾವಾಗಲೂ ಸ್ವಲ್ಪ ಅವನು ಊಟ ಕೊಡಬೇಕು. ಸರಿಯಾಗಿ ಏನು ಮಾಡೋದಿಲ್ಲ, ಅಂದರೆ ಈ ಥರ ಏನೂ ತಿನ್ನೋದಿಲ್ಲ. ಈಗ ಊಟ ಎಲ್ಲ ಆದ ನಂತರ ತರಕಾರಿ ತರಿಸಿದ್ದೆ. ಹಾಗೆ ಇಲ್ಲಿ ನಮಗೆ ನಿಯರ್ ಶಾಪಿಂದ ತರಕಾರಿ ತರಿಸಿರೋದು ಮಾದನಗಿರಿ ಅಂತ ಹತ್ತಿರದಲ್ಲಿ ಒಂದು 3 ಕಿಲೋಮೀಟ್ರ್ ದೂರ ಹೋದರೆ ಚೆನ್ನಾಗಿರೋ ಫ್ರೆಶ್ ತರಕಾರಿ ಸಿಗುತ್ತೆ. ನಮಗೆ ಇಲ್ಲಿ ಲೋಕಲ್ ಬೆಳೆಯುವಂಥ ತರಕಾರಿ ಇದು ಬಸಳೆ, ಮೂಲಂಗಿ ಎಲ್ಲ ಲೋಕಲ್ ನೋಡಿ. ಇದು ಲೋಕಲ್ ಹಸಿಮೆಣಸಿನ್ಕಾಯಿ, ಇದರಿಂದನೇ ಮಜ್ಜಿಗೆ ಮೆಣಸನ್ನು ಸಹ ಮಾಡ್ತಾರೆ. ನಾನು ಇನ್ನೂ ಮಾಡಿಲ್ಲ, ಮಾಡಿದವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ತರಕಾರಿನೂ ಸಹ ತರಿಸ್ಕೊಂಡಿದ್ದೆ. ನಮಗಿಲ್ಲಿ ಹತ್ತಿರ ಇರೋದ್ರಿಂದ ಬೇಕಷ್ಟೇ ತರಿಸ್ಕೊಳ್ಬೋದು ಅಂತ ನಾನೀಗ ತರಿಸಿಟ್ಕೊಂಡಿಲ್ಲ, ಸ್ವಲ್ಪ ಅಷ್ಟೇ ತರಿಸ್ಕೊಂಡಿದ್ದೀನಿ. ಎಷ್ಟು ಬೇಕಷ್ಟೇ ತರಿಸ್ಕೊಂಡಿದ್ದೀನಿ. ಹಾಗೆ ಎಲ್ಲನೂ ಈಗ ಎತ್ತಿಟ್ಕೊಳ್ತೀನಿ. ಆನಂತರ ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಈಗ ನೋಡಿ ಸುಮಾರು ಇಲ್ಲಿ ಏನು ಮಾಡ್ತೀವಿ 3:30 ಅಷ್ಟೊತ್ತಿಗೆ ಹೋಗಿದ್ದೆ. ಕೈಟ್, ಇವರು ಇಂಗ್ಲೀಷ್ನವರು. ಕೈಟ್ ಕಲಿಸಿದ್ರ ಸ್ಕೂಲಲ್ಲಿ ಕಲಿಸಿದ್ರಾ? ಈಗ ನೋಡಿ ಅಮ್ಮನ ಮನೆ ಹತ್ರ ಹೋಗಿ ಸಿಗ್ತಾ ಇದ್ದೀನಿ. ಮಕ್ಕಳೆಲ್ಲ ಗಾಳಿಪಟ ಮಾಡ್ಕೊತಾ ಇದ್ರು. ಹಾಗೆ ಕೆಲವೊಂದು ಸಲ ಮಕ್ಕಳಿಗೆ ಮಾತಾಡೋ ಮೂಡಿದರೆ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲ ಅಂದರೆ ಅವ್ರ ಇಷ್ಟದಂತಾನೆ ಮಾತಾಡ್ತಾರೆ. Hello, I am making ಹಾಂ this one kite. ಹಾಂ Okay, this one see that and cut to this side. ಹಾಂ And this sixth. ಮಗ ಹೇಳ ಅಣ್ಣ ಮಾಡೋದನ್ನು Go ಹೇಳ್ತಾನೆ. kushi kushi. ಹಾಂ ತೋರ್ಸು Go to this. Go to this. ಹ್ಞೂ ಹೆಂಗೆ ಮಾಡೋದನ್ನು ತೋರಿಸ್ತೀಯ ಕೈಟು? Yeah. ಹ್ಞೂ Square. ಈ ಫುಲ್ ರೂಮೆಲ್ಲ ಎಷ್ಟು ಮೆಸ್ಸಿ ಮಾಡಿಟ್ಟಿಯಲ್ಲ, Let's see. ಗಲೀಜು ಮಾಡಿಟ್ಟಿಯಲ್ಲ. I am clean that. ಓಕೆ I'm not clean. Clean ಮಾಡಬೇಕು. ಅಮ್ಮ ಕ್ಲೀನ್ ಮಾಡ್ತದೆ, ನೀ ಗಲೀಜು ಮಾಡ್ತೀಯಾ? ಹಾಂ ರಿಷಿಕ್ ಹಾಯ್ ಮಾಡು. ರಿಷಿಕ್ ಹಾಯ್ ಮಾಡು. ಹಾಯ್ ರಿತ್ವಿಕ್ ಹಾಯ್ ಮಾಡು. ಇವು ಯಾವಾಗ ಇವರಿಬ್ಬರು ಮಾತಾಡ್ಸ್ರು ಡ್ಯಾನ್ಸ್ ಕುಣಿಯೋದು ಇವರು. ಹ್ಞೂ ಈ ಬೆಡ್ ಸಹ ಅವ್ರದ್ದು ಅಮ್ಮನ ಮನೆ ಇರುವಂಥ ಬೆಡ್ಡು. ಇದು ಫ್ಲಿಪ್ಕಾರ್ಟಲ್ಲಿ ತಂದಿರುವಂಥದ್ದು. ತುಂಬ ಚೆನ್ನಾಗಿದೆ. ಇದು ಸ್ಪಾಂಜ್ ಥರ ಇದೆ, ಹಾರಿದರೆ ಕೂತ್ಕೊಳ್ಳುತ್ತೆ. ಚೆನ್ನಾಗಿದೆ. ಅವರು ಆನ್ಲೈನಲ್ಲಿ ಬೈ ಮಾಡಿದರು. ಮಕ್ಕಳು ಮಾತಾಡೋ ಮೂಡಿದ್ರಷ್ಟೇ ಮಾತಾಡ್ತಾರಲ್ಲ, ಹಾಗೆ ಇವರು ಕೆಲವೊಂದು ಸಲ ಚೆನ್ನಾಗಿ ಮಾತಾಡ್ತಾರೆ, ಕೆಲವೊಂದು ಸಲ
ಅವ್ರ ಇಷ್ಟದಂತನೇ ಮಾತಾಡ್ತಾ ಇರ್ತಾರೆ. ಈಗ ಅವರೆಲ್ಲ ಗಾಳಿಪಟ ಮಾಡ್ತಾ ಇದ್ರು. ಹಾಗೆ ಮತ್ತೆ ನಾನು ಅವರು ಫುಲ್ ಕೈಟ್ ಗಾಳಿಪಟ ಆದ್ದೆ ತೋರ್ಸು ಮಾಡುವವರೆಗೂ ಆಯ್ತಾ? ನಿಂತು ವಿಡಿಯೋ ಮಾಡಿಲ್ಲ. ನೀವು ಮಾಡಿ ಆಮೇಲೆ ನೋಡುವ ಅಂತ ಯಾಕೆ ಅವ್ರು ನಿಮ್ ಅಂತಿದ್ರು. ಸ್ಕೂಲಲ್ಲಿ ನೀವು ಗಾಳಿಪಟ ತಗೊಂಬಂದಾರ ಹಾರಿಸ್ಬೇಕಾದ್ರೆ ಬರ್ಬೇಕು ಮನೇಲಿ ಮಾಮಿ ಈಗ ಅಂತ ಸಾಟರ್ಡೆ ಸಂಡೇ ನನ್ನ ಆಡ್ಲಿಕ್ಕೆ ಕರ್ಕೊಂಡೋಗಿ ಗಾಳಿಪಟನೆಲ್ಲ ಮುಗಿತ ಸ್ಪೋರ್ಟ್ಸ್ ಹಾರಿಸಿದ್ರು. ಅವರು ಇವತ್ತೆ. ಗಾಳಿಪಟ ಮಾಡ್ತಾ ಇದ್ರು. ಹಾಗೆ ನಾನು ನೀ ಅವರು ಯಾವ್ದ್ರಲ್ಲಿ ನನಗೆ ಬಂದೆ? ಅತ್ತಿಗೆಯರು ಫೋನ್ ಮಾಡಿದ್ರು, ಚಕ್ಲಿ ಮಾಡೋಣ ಎಷ್ಟು ಬಾ ಬಂದೆ? ಅಂತ ಕರೆದಿದ್ರು. ಹಾಗೆ ನಾನು ಸೆಕೆಂಡ್. ಅಲ್ಲೇ ಕೌಶಿಕ? ಹೋಗಿದ್ದೆ. ಟೀ ಟೈಮ್ ಆಗಿತ್ತು, ಅವ್ರು ಇನ್ನೇನು ಟೀ ಕುಡಿಯೋ ಸಮಯ ಆಗಿತ್ತು, ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ದೆ ನಾನು ಸಹ ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಹಾಗೆ ಚಕ್ಲಿ ಮಾಡಲಿಕ್ಕೆ ತಯಾರಿ ಮಾಡಿದ್ರು. ಅವರಿಬ್ಬರು ಅವರೇ ಮಾಡ್ಕೊಳ್ತಾ ಇದ್ರು ಗಾಳಿಪಟನ. ಅವರಿಗೇನು ಕಲಿಸ್ಕೊಟ್ಟಿದ್ರಂತೆ. ಹಾಗೆ ಅವರೇ ಮಾಡಿಕೊಂಡು ಇಡೀ ಫುಲ್ ರೂಮೆಲ್ಲ ಗಲೀಜು ಮಾಡಿಕೊಂಡು ಗಾಳಿಪಟ ಮಾಡ್ತಾಯಿದ್ರು. ಹಾಗೆ ಅವ್ರು ಗಾಳಿಪಟ ಮಾಡ್ತಾ ಇರಲಿ ಅಂತ ನಾನು ಹೊರಗಡೆ ಅಲ್ಲ ಬಂದೆ. ಮೊನ್ನೆ ಆಗಿತ್ತು ನೋಡಿ ಇವತ್ತೇ ಇಬ್ಬರು ಅತ್ತಿಗೆಯರು ಸೇರಿ ಟೀ ಮಾಡ್ತಾ ಇದ್ರು ಸಾಯಂಕಾಲಕ್ಕೆ. ಅತ್ತಿಗೆಯರ ಟೀ ಆಗ್ತಾ ಏನ್ ಇತ್ತು ಮಾಡ್ತಾ ನಾನು ಇದ್ದೀರಾ? ಹೋಗೋಷ್ಟು ಸಮಯಕ್ಕೆ. ನಮ್ಮ ಅತ್ತಿಗೆ ಇದು ನೋಡಿ ಟೀ ನಮ್ಮ ಮಾಡ್ತಾ ಕಡೆ ಇದ್ದಾರೆ. ನೋಡಿ ಇದು ಹೆಸರು ಕಾಳು ನಮ್ಮ ಕಡೆ ಕಿಚಡಿ ಅಂತ ಮಾಡುವಂತ ಹೇಳ್ತೀವಿ ಇದಕ್ಕೆ. ನಾವಿಲ್ಲಿ ತಿಂಡಿ. ಹೊಂಬಿಸಿಲು ಬೇಯಿಸೋರು ಅಂತ ಹೇಳ್ತೀವಿ. ಹೆಸರು ಕಾಳು ಕಿಚಡಿ ಅದು. ಹೆಸರು ಕಾಳನ್ನು ಬೇಯಿಸ್ಬಿಟ್ಟು ಬೆಲ್ಲ ಮತ್ತು ಕಾಯಿ ಹಾಕಿ ಬೇಯಿಸ್ತಾರೆ. ಬೆಳಿಗ್ಗೆನ ಟೀಗೆ ಇರ್ತದೆ, ಚೆನ್ನಾಗಿರ್ತದೆ, ತುಂಬ ಚೆನ್ನಾಗಿರ್ತದೆ. ಈಗೆಲ್ಲ ಟೀ ಎಲ್ಲ ಪಾಪ ಇವ್ ಯಂತ್ರ ಮೇಲೆ ಕೂತಾನೆ ಯಾವ ರೀತಿ ಆಟ ಆಡ್ತಾರೆ ಅಂತ. ರಾಧಾ ಅವ ಯಂತ್ರ ಮೇಲೆ ಕೂತಾನೆ ನೋಡು. ನಿನ್ ಡಬ್ಬಿ ಹೋಯ್ತು. ಆನ್ಲೈನ್ ಡಬ್ಬಿ ಅಲ್ಲ ನೋಡಿ, ಆನ್ಲೈನ್ ಡಬ್ಬಿ ಎಷ್ಟು ಸ್ಟ್ರಾಂಗ್ ಅಂದ್ರೆ ಇವನ್ ಕೂತ್ರು ಸಹ ಹೊಡಿಯಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಡಬ್ಬಿ ತಗೊಂಡು. ಹೋತುರಾದ ಡಬ್ಬಿ ಒಳಗೆ ಕೂತು. ಮಕ್ಕಳಿರೋ ಮನೆ ಹಾಗೆ ಅಲ್ಲ, ಏನಾದರೂ ತುಂಟಾಟ ಕತ್ತಿ ಮಾಡ್ಕೊತಾನೆ ಇರ್ತಾರೆ. ಈಗೆಲ್ಲ ಟೀ ಎಲ್ಲ ಕುಡಿದು ಟೈಮ್ ಬಂದುಬಿಟ್ಟು 4 ಗಂಟೆ ಆಯಿತು. 4 ಗಂಟೆಯಿಂದ ನಾವೀಗ ಚಕ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಈಗ ನಾನು ಅಮ್ಮನ ಮನೆ ಹತ್ರ ಹೋಗಿ ಟೀ ಎಲ್ಲ ಕುಡಿದು, ಈಗ ನೋಡಿ ಇವನು 2ನೇ ಅಣ್ಣಂದ 2ನೇ ಮಗ. ಹಾಗೆ ವಿಡಿಯೋ ಮಾಡ್ತಿದ್ದಾನೆ, ಅಲ್ಲೇ ಬಂದಿದ್ದಾನೆ. ಈಗ ಚಕ್ಲಿ ಮಾಡಲಿಕ್ಕೆ ರೆಡಿ ಮಾಡ್ತೀನಿ ನಾನು. ಚಕ್ಲಿ ಹಿಟ್ಟು ತಂದಿಟ್ಟು ತುಂಬ ದಿನಗಳಾಗಿತ್ತು, ಮಾಡಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ. ಹಾಗೆ ನನಗೆ ಕರಿತಾಯಿದ್ರು, ಹೋಗಲಿಕ್ಕೆ ಟೈಮ್ ಇರಲಿಲ್ಲ ನನಗೆ. ಹಾಗೆ ಇವತ್ತು ಮತ್ತೆ ಫೋನ್ ಮಾಡಿ ಕರೆದ್ರು, ಬಾ ಚಕ್ಲಿ ಮಾಡುವ ಅಂತ. ಸರಿ ಅಂತ ಹೋಗಿದ್ದೆ. ಸ್ಯಾಟರ್ಡೇ ಆಗಿದ್ದರಿಂದ ಮಗ ಹಾಫ್ ಡೇಗೆ ಬಂದಿದ್ದೆ. ಊಟ ಎಲ್ಲ ಹಾಕಿಬಿಟ್ಟು ಆನಂತರ ಮಧ್ಯಾಹ್ನದ ಮೇಲೆ ಹೋಗಿ ಒಂದು ಸ್ವಲ್ಪ ಈಗ ನೋಡಿ ನಾನು ಚಕ್ಲಿ ಮಾಡ್ತಿದ್ದರೆ ಮಕ್ಕಳೆಲ್ಲ ಓಡಿ ಬಂದು ಕುತ್ಕೊಂಡಿದ್ರು. ನಾನು ರೆಡಿ ಮಾಡ್ತಾಯಿದ್ದೆ ಹಿಟ್ಟೆಲ್ಲವ. ಆಮೇಲೆ ಅವರು ಬೇಯಿಸಿದ್ರು, ನಾನಿಲ್ಲಿ ರೆಡಿ ಮಾಡ್ತಿದ್ದೆ. ನನಗೆಲ್ಲ ರೆಡಿ ಎಣ್ಣೆ ಎಲ್ಲ ಬಿಸಿ ಮಾಡಿ, ನೀರೆಲ್ಲ ಬಿಸಿ ಮಾಡಿ ಕೊಡ್ತಾಯಿದ್ರು ಅತ್ತಿಗೆಯರು. ಹಾಗೆ ನಾನು ಅಲ್ಲಿ ಕುತ್ಕೊಂಡು ಕಲಿಸ್ತಾ. ಹಾಂ ಮಗನೇ, ಇವುದು ಮಗ ಜಾಣ ಮಗಪ್ಪ ಅಲ್ಲ ತಮ್ಮ. ನಾನು ಬಿಸಿಯಾಗಿರುವ ಎಣ್ಣೆನ ಹಿಟ್ಟಿಗೆ ಹಾಕೊಂಡು ಕಲಿಸ್ತಾ ಇದ್ದರೆ ನನ್ನ ಲಾಸ್ಟ್ ಅಣ್ಣನ ಮಗ, ಅಂದರೆ 3ನೇ ಅಣ್ಣನ ಮಗ ಚಿಕ್ಕವನು ಹೇಳ್ತಾ ಇದ್ದ ನನಗೆ, ಮಮ್ಮಿ ಎಣ್ಣೆ ಬಿಸಿದೆ, ಕೈ ತಾಗೋದು ಹುಷಾರು ಅಂತ ಹೇಳ್ತಾ ಇದ್ದ. ಅವನು ಅಷ್ಟು ಕಾಳಜಿ ಮಾಡಿ ಹೇಳ್ತಾ ಇರೋದ್ರಿಂದ, ಅಷ್ಟು ಚಿಕ್ಕವನು ಅಷ್ಟು ಕಾಳಜಿ ಮಾಡ್ತಿದ್ದ ಅಷ್ಟೇ. ಹಂಗೆ ಹಾಕ್ತೀನಿ ನೋಡು ನಿಂಗೆ ತಡಿ. ಒಂದು ದಿವಸ ನೀವು ಹಂಚ್ಕೊಂಡದೆಲ್ಲ ಬಿಡಬೇಕು. ಅವರು ಚಿಕ್ಕ ಮಕ್ಕಳು, ಅವ್ರು ನನ್ನ ಅಣ್ಣನ ಮಕ್ಕಳು ಜಾಸ್ತಿ ಡ್ಯಾನ್ಸ್ ಕುಣಿತಾ ರೀತಿ ಮಾಡ್ತಾ ಇರೋದು ಹೆಚ್ಚು ನೋಡು. ಅವನು ಅವ್ರು ದೊಡ್ಡಮ್ಮ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಹೋದರೆ ಕೇಕ್ ಮಾಡ್ತಾಯಿದ್ಲು ಅವಳು ಆ ಕಡೆ. ಇವನು ಅದು ಎದ್ದು ಹೋದರೆ ಅವನು ತಾನು ತಗೊಂಡು ತಿರ್ಸ್ತಾ ಇದ್ದಾನೆ, ಕೇಕ್ ಮಾಡ್ಕೊತಾ ಇದ್ದಾನೆ. ಅವನು ದೊಡ್ಡಮ್ಮನಿಗೆ ಹೇಳ್ಕೊಡ್ತಾನೆ, ಮತ್ತು ಈ ರೀತಿ ತಿರ್ಸ್ಬೇಕು ದೊಡ್ಡಮ್ಮ ಅಂತ ಹೇಳ್ಕೊಡ್ತಾನೆ. ಅಷ್ಟು ಬ್ರಿಲಿಯಂಟ್ ಇದ್ದಾನೆ ಅವನು, ತುಂಬ ಇದು ಮಾಡ್ತಾನೆ ನೋಡಿ. ಈ ರೀತಿ ಈಗ ಚಕ್ಲಿ ಹಿಟ್ಟನ್ನು ಈ ರೀತಿ ಎಣ್ಣೆ ಬಿಸಿ ಎಣ್ಣೆ ಹಾಕೊಂಡು ಈ ರೀತಿ ಮುದ್ದೆ ಕಟ್ಟರು ಹೊಡಿಬಾರ್ದು. ಆ ರೀತಿಯಾಗಿ ಹಿಟ್ಟನ್ನು ನಾವು ಫಸ್ಟಿಗೆ ರೆಡಿ ಮಾಡ್ಕೊಳ್ಬೇಕು. ಉಪ್ಪು ಎಣ್ಣೆನ ಹಾಕಿ ರೆಡಿ ಮಾಡ್ಕೊಳ್ಬೇಕು. ಈ ಕಡೆ ನಮ್ಮ ಅತ್ತಿಗೆ ಕೇಕ್ ಮಾಡಲಿಕ್ಕೆ ಬ್ಯಾಟರನ್ನು ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ನಾನು ಇದ್ರ ಮೆಜರ್ಮೆಂಟನ್ನು ಏನೂ ನೋಡಿಲ್ಲ, ಅವಳೇ ಮಾಡಿದ್ಲು. ಹಾಗೆ ಒಂದು ಸ್ವಲ್ಪ ಅವಳು ಮಾಡ್ತಿರುವಾಗ ಜಸ್ಟ್ ಕ್ಲಿಪ್ಪಿಂಗನ್ನಷ್ಟೇ ತೊಗೊಂಡಿದ್ದು. ಅವನು ಅಲ್ಲೇ ಅವ್ರ ದೊಡ್ಡಮ್ಮನ ಹತ್ರ ಕೂತ್ಕೊಂಡು ಎಲ್ಲ ಹೇಳ್ತಾನೇ ಇದ್ದ. ಈಗ ನಾವು ಚಕ್ಲಿ ಮಾಡ್ತಿರೋದಾದರೂ ರೆಡಿಮೇಡ್ ಪ್ಯಾಕೆಟ್ ಹಿಟ್ಟನ್ನು ತಗೊಂಡು ಚಕ್ಲಿ ಮಾಡ್ತಾ ಇದ್ದೀವಿ. ಈ ಕಡೆ ಕೇಕ್ ಮಾಡಲಿಕ್ಕೋಸ್ಕರ ನೋಡಿ, ಕೇಕ್ ಮೋಲ್ಡಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡ್ಬಿಟ್ಟು, ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕಿ ಡಸ್ಟಿಂಗ್ ಮಾಡ್ಕೊಳ್ಬೇಕು. ನಾನು ಈ ಕಡೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ, ಬಿಸಿ ನೀರು ಹಾಕಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನಾ ಕೇಕನ್ನೆಲ್ಲ ಮಾಡೋದು ಸ್ವಲ್ಪ ಕಡಿಮೆನೇ. ನಮ್ಮ ಅತ್ತಿಗೆ ಕೇಕ್ ಮಾಡ್ತಾ ಇರ್ತಾಳೆ. ಮೊದಲೆಲ್ಲ ತುಂಬ ಚೆನ್ನಾಗಿ ಕೇಕ್ ಮಾಡ್ತಾಯಿದ್ಲು. ಈಗ ಸ್ವಲ್ಪ ದಿನದ ಮಟ್ಟಿಗೆ ಮಾಡೋದು ಕಡಿಮೆ ಆಗಿತ್ತವಳು. ಹಾಗಾಗಿ ಮೊಬೈಲ್ ನೋಡ್ಕೊತಾ ಎಗ್ಲೆಸ್ ಕೇಕನ್ನು ಮಾಡ್ಕೊತಾ ಇದ್ಲು. ಸ್ಯಾಟರ್ಡೇ ಆದ್ದರಿಂದ ಅವರು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಎಗ್ಲೆಸ್ ಕೇಕನ್ನು ಮಾಡ್ಕೊತಾ ಇದ್ಲು, ಮೊಸರು ಹಾಕ್ಬಿಟ್ಟು ಏನೋ ಮಾಡ್ತಾಯಿದ್ಲು. ನಾನೇನು ಮಾಡ್ತಾ ಇರಲಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆನಂತರ ಮೋಲ್ಡಿಗೆ ಹಾಕಿ ಇದು ಓವೆನಲ್ಲಿ ಮಾಡ್ತಾ ಇದ್ದಾಳೆ.
ಹಾಗೆ ಐ ಲವ್ ಯು. ಯಾವ್ದು ಐ ಲವ್ ಯು ಇದು ಏನದು ತಮ್ಮ? ಐ ಲವ್ ಯು. ನನಗೆ ಸಾಕೆ. ನಾವು ಹಿಟ್ಟು ಕಲಿಸ್ಕೊತಾ ಇದ್ರು. ಅವನು ಆ ಕಡೆ ನಮ್ಮ ಅತ್ತಿಗೆ ಕೇಕ್ ಮಾಡ್ತಾ ಇದ್ಲಲ್ಲ, ಅವಳು ಅದು ಮೋಲ್ಡಿಗೆ ಹಾಕಿ ಹಿಟ್ಟನ್ನು ರೆಡಿ ಮಾಡ್ತಿರ್ಬೇಕಾದ್ರೆ ನನ್ನ ಅಣ್ಣನ ಮಗ ಚಿಕ್ಕವನು ಹೇಳ್ತಿದ್ದ, ಅದು ಹಾರ್ಟ್ ಸಿಂಬಾಲ್ ಇರುವಂತಹ ಸೇಪ್ ಆಗಿತ್ತದು ಮೋಲ್ಡ್. ಅದನ್ನು ನೋಡಿ ಹೇಳ್ತಿದ್ದ ಐ ಲವ್ ಯು ಅಂತ. ಅದಕ್ಕೆ ನಾವು ಹೇಳ್ತಾ ಇದ್ರು ನಾವೆಲ್ಲ ನಗ್ತಾ ಇದ್ರು, ಇವನು ದಿಢೀರ್ ಅಂತಲೇ ಆ ರೀತಿ ಹೇಳಿರೋದಕ್ಕೆ. ಮಕ್ಕಳು ಎಷ್ಟು ಶಾರ್ಪ್ ಇರ್ತಾರೆ, ನೋಡಿದ ತಕ್ಷಣಕ್ಕೆ ಅವರಿಗೆಲ್ಲ ಸಿಂಬಾಲ್ಸ್ ಯಾವುದು ಅದೆಲ್ಲ ಯಾವುದು ಅಂತ ಈಗಿನ ಮಕ್ಕಳಿಗೆ ಏನನ್ನೂ ಹೇಳ್ಕೊಡ್ಬೇಕಂತ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅಷ್ಟು ನಾಲೆಜ್ ಸಹ ಇರುತ್ತೆ ಅವ್ರಿಗೆ. ಅಂದರೆ ಈ ಮೊಬೈಲಲ್ಲೆಲ್ಲ ಅವರು ಜಾಸ್ತಿ ನೋಡೋದ್ರಿಂದ ಈ ರೀತಿ ಎಲ್ಲ ಅವರಿಗೆ ಗೊತ್ತಾಗುತ್ತೆ, ಮೊಬೈಲ್ ಬಗ್ಗೆ ಆಗಲಿ ಪ್ರತಿಯೊಂದು ಅವರು ಎಲ್ಲನೂ ಮಾಡ್ತಾರೆ. ಈಗ ಆನಂತರ ಕೇಕ್ ಬೇಯಿಸ್ಲಿಕ್ಕೆ ಇಟ್ಟರು. ಈ ಕಡೆ ಹಿಟ್ಟು ಸಹ ರೆಡಿ ಮಾಡಿಕೊಂಡೆ ನಾನು. ಫುಲ್ ಹಿಟ್ಟು ರೆಡಿ ಆದ ನಂತರ ಈ ಕಡೆ ಚಕ್ಲಿ ಮಾಡಲಿಕ್ಕೆ ಫುಲ್ ಇಬ್ಬರು ಅತ್ತಿಗೆಯರು ನಿಂತ್ಕೊಂಡು ಚಕ್ಲಿಯನ್ನು ಸುಟ್ಟರು. ಹಾಗೆ ಮಾಡ್ತಾ ಮಾಡ್ತಾ ಮಕ್ಕಳೆಲ್ಲರೂ ತಿಂದರು. ಆನಂತರ ಅವರು ಗಾಳಿಪಟ ಹಾರಿಸ್ಲಿಕ್ಕೆ ಹೋಗಿದ್ರಲ್ಲ, ಅಲ್ಲೂ ಸಹ ನಾನು ಸ್ವಲ್ಪ ಹೊತ್ತು ಅವ್ರ ಜೊತೆ ಬಾ ಮಮ್ಮಿ ನೀನು ಅಂತ ಕರ್ಕೊಂಡು ಹೋಗಿದ್ರು. ಅವ್ರು ಗಾಳಿಪಟ ಹಾರಿಸೋದನ್ನೆಲ್ಲ ಸ್ವಲ್ಪ ಹೊತ್ತು ಅವ್ರ ಜೊತೆ ಇದ್ದು ಆಟ ಆಡಿಸ್ಕೊಂಡು ಆನಂತರ ನಾನು ಸಹ ನಮ್ಮ ಮನೆಗೆ ಬಂದೆ. ನೋಡಿ ಚಕ್ಲಿ ಮಾಡ್ತಾಯಿದ್ರು ಅವರಿಬ್ಬರು, ನಮ್ಮ ಅತ್ತಿಗೆಯರಿಬ್ಬರು ಸುಡ್ತಾಯಿದ್ರು, ನಾನೇನು ಸುಡಲಿಲ್ಲ. ಇವ್ರಿಗೆ ಹಿಟ್ಟನ್ನು ರೆಡಿ ಮಾಡಿಕೊಟ್ಟೆ, ಒಂದು ಸ್ವಲ್ಪ ಹೊತ್ತು ನಾನು ಮಾಡಿದೆ ಅಷ್ಟೇ. ಆಮೇಲೆ ಅವರೇ ಮಾಡಿಕೊಂಡ್ರು. ಇಬ್ಬರು ಸಹ ನಿಂತ್ಕೊಂಡು ಮಾಡ್ಕೊತಾ ಇದ್ದರು. ಇನ್ನು ಮತ್ತೊಂದು ಅಣ್ಣನ ಮಕ್ಕಳು ಇಬ್ಬರು ಇರಲಿಲ್ಲ, ಅವ್ರದ್ದು ಅಜ್ಜಿ ಮನೆಗೆ ಹೋಗಿದ್ದರು. ಹಾಗೆ ಈ 2 ಜನ ಅತ್ತಿಗೆಯರಿದ್ದರು. ನೋಡಿ ಹಾಯ್ ಮಾಡಂದರೆ ಅವರಿಬ್ಬರು ಹಾಯ್ ಮಾಡ್ಕೊತಾ ಇದ್ದಾರೆ. ಇಬ್ಬರು 2 ಕಡೆ 2 ಬಂಡಿಯನ್ನು ಇಟ್ಕೊಂಡು 2 ಕಾವಲಿಯನ್ನು ಇಟ್ಕೊಂಡು ಚಕ್ಲಿನ ಮಾಡ್ಕೊತಾ ಇದ್ದರು. ಏನು ಫಂಕ್ಷನ್ ಏನಿಲ್ಲ, ಮಕ್ಕಳಿಗೆ ತಿಂಡಿಗೋಸ್ಕರ ಮಾಡಿಟ್ಕೊಳ್ಳೋದು. ಹಾಗೆ ನಾವು ಅವರು ಚಕ್ಲಿ ಮಾಡ್ತಾಯಿದ್ರು, ನಾವಿಲ್ಲಿ ಹೊರಗಡೆ ಬಂದು ಮಕ್ಕಳು ಕರಿತಾ ಇದ್ರು ಬಾ ಮಮ್ಮಿ ಅಂತ. ಗದ್ದೆ ಕರ್ಕೊಂಡು ಹೋಗಿ ಆಟ ಆಡಿಸ್ಲಿಕ್ಕೆ ಅಂತ ಇದ್ರು. ನಾನು ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಅವ್ರ ಜೊತೆ ಆಟ ಆಡ್ಕೊಂಡು ಬಂದೆ. ಶೂ ಹಾಕೊಂಡಿ. ಹಾಯ್ ಹಾಯ್ ಹಾಯ್. ಈಗ ನಾವು ಗಾಳಿಪಟ ಗಾಳಿಪಟ ಪಟ ಪಟ ಹಾರೋ ಗಾಳಿಪಟ. ಇದು ಹಕ್ಕಿ ಅಲ್ಲ, ಆದ್ರೆ ಪಟ ಪಟ. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. What's that? How are you? ನೀ ಸರಿಯಾಗಿ ಮತ್ತೆ ಸ್ವಲ್ಪ ಸಣ್ಣ ಮಾಡ್ಕೊ, ಸ್ವಲ್ಪ ಸಣ್ಣ ಮಾಡ್ಕೊ, ಸ್ವಲ್ಪ ಸಣ್ಣ ಮಾಡ್ಕೊ, ಸ್ವಲ್ಪ ಸಣ್ಣ ಮಾಡ್ಕಣ. ಓಡ್ತೆ ಓಡ್ತೆ ಹಾರ್ಸು. ಗೌಶಿಕ ಮಾತಾಡ್ತಿದ್ದೆ, ಗೌಶಿಕ ಬಾಲ ಸಣ್ಣಕನ. ಕೊಡ್ಬಾ ಕಾರ್ತಿಕ್ ಕೊಡ್ಬಾ. ಹಾಗೆ ಅವರೇ ಗಾಳಿಪಟ ಮಾಡಿಕೊಂಡ್ರು. ಹಾಗೆ ಸ್ವಲ್ಪ ಹೊತ್ತು ಗಾಳಿಪಟ ಹಾರಿಸ್ತೀನಿ ಅಂತ ಅಲ್ಲೇ ಮನೆ ಹತ್ರನೇ ಒಂದು ಸ್ವಲ್ಪ ಹೊತ್ತು ಓಡಾಡಿದ್ರು. ಆಮೇಲೆ ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿದ್ರು. ಇವ್ನು ಮಾಡ್ಕೊಂಡಿರೋ ಗಾಳಿಪಟ ಅಷ್ಟು ಪಾಪ ಪರ್ಫೆಕ್ಟ್ ಆಗಿರಲಿಲ್ಲ, ಅದು ಪಲ್ಟಿ ಹೊಡಿತಾ ಇತ್ತು, ಆ ಕಡೆ ಈ ಕಡೆ ಮುರಿದಾಡ್ತಾ ಇತ್ತು. ಹಾಗೆ ದೊಡ್ಡವ್ನು ಮಾಡಿರೋದು ಗಾಳಿಪಟ ಪರ್ಫೆಕ್ಟ್ ಆಗಿತ್ತು. ಇಬ್ಬರು ಸಹ ಆಟ ಆಡ್ತಿದ್ರು. ಆನಂತರ ನೋಡಿ ಇವನಿಗೆ ಗಾಳಿಪಟ ಮಾಡಿಕೊಟ್ಟಿರಲಿಲ್ಲ, ಇವನು ಅಳ್ಲಿಕ್ಕೆ ಶುರು ಮಾಡ್ದ. ಹಾಗೆ ಅವನ ಹತ್ರ ಹೋಗಿ ಅಪ್ಪನ ಹತ್ರ ಮಾಡಿಸ್ಕೊ ಅಂತ ಹೇಳಿ ಅವನು ಹೋಗಿ ಅಪ್ಪನ ಹತ್ರ ಗಾಳಿಪಟ ಮಾಡಿಸ್ಕೊಂಡು ಆಮೇಲೆ ಅವನು ಆಟ ಆಡ್ದ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಹೊತ್ತು ಆದ ನಂತರ ನಾನು ಸಹ ನಮ್ಮ ಮನೆಗೆ ಬಂದೆ. ಮಕ್ಕಳು ಸ್ವಲ್ಪ ಹೊತ್ತು ಆಡ್ತಾ ಇದ್ರು. ಓಡ್ಬಾ. ಹಾಂ ಚಂದಾಗಿದೆ ಅವನು. ಅದಾಯಿತು, ಅಲ್ಲಿ ಸ್ವಲ್ಪ ಹೊತ್ತು ಮುಗಿಸ್ಬಿಟ್ಟು ಆನಂತರ ನಾನು ನಮ್ಮ ಮನೆಗೆ ಬಂದೆ. ಹಾಗೆ ಚಕ್ಲಿ ಮಾಡಿದ್ನಲ್ಲ, ಅದು ಚಕ್ಲಿನೂ ಸ್ವಲ್ಪ ತೊಗೊಂಡು ಬಂದಿದ್ದೆ. ಹಾಗೆ ಈಗ ಮನೆಯವರಿಗೋಸ್ಕರ ಟೀ ಮಾಡ್ತಾಯಿದ್ದೀನಿ. ಮನೆಯವರು ಅವತ್ತೊಂದು ದಿವಸ ಬೇಗನೆ ಬಂದಿದ್ದರು. ನೋಡಿ ಈಗ ಟೀ ಮಾಡಿ ಅವರಿಗೆ ಕೊಟ್ಟೆ. ಆನಂತರ ಅವತ್ತೊಂದು ದಿವಸ ನಾನು ಮಾಡಿರುವಂಥದ್ದು ಚಿಕ್ಕ ಮೀನು, ಸಣ್ಣ ತೋರಿ ಅಂತ ಹೇಳ್ತೀವಿ, ಅದು ಸಾಯಂಕಾಲ ದಿವಸ ಸಣ್ಣ ತೋರಿನ ತಂದು ಕಟ್ ಮಾಡಿ ಇಟ್ಟಿದ್ದೆ. ಅವತ್ತು ಮಾಡಲಿಕ್ಕೆ ಆಗಲಿಲ್ಲ.
ಹಾಗೆ ಚಕ್ಲಿನೆಲ್ಲ ತಂದಿದ್ನಲ್ಲ ಅದೆಲ್ಲ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಫ್ರಾನ್ಸ್ ಇತ್ತು ಸ್ವಲ್ಪ ತಂದಿರುವಂಥದ್ದು. ಫ್ರಾನ್ಸನ್ನು ನಾನಿಲ್ಲಿ ಗ್ರೀನ್ ಮಸಾಲ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು 3 ಈರುಳ್ಳಿ ತಗೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆನ ತಂದಿದ್ದರು. ಎಣ್ಣೆನ ನಾನು ಇಲ್ಲಿ ಬಾಟ್ಲಿಗೆ ಫಿಲ್ ಮಾಡ್ಕೊಳ್ಬೇಕು ಅಂತ ತೆಗೆದಿದ್ದೀನಿ. ಈಗ ಸ್ವಲ್ಪ ಬಾಟ್ಲಿಗೆ ಫಿಲ್ ಮಾಡಿರಲಿಲ್ಲ. ಹಾಗೆಯೇ ಸ್ವಲ್ಪ ಬಳಸ್ಕೊಂಡು ಆನಂತರ ಬಾಟ್ಲಿಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾವು ಮಿಲ್ಲಿಂದನೇ ತರ್ತೀವಿ, ಅಂದರೆ ಗಾಣದ ಎಣ್ಣೆನೇ ತರ್ತೀವಿ. ಇದಕ್ಕೆ 5 ಕೆಜಿ ಎಣ್ಣೆನ ತಂದ್ಕೊಳ್ತೀನಿ. ಒನ್ ಟೈಮ್ ತಂದರೆ ಒಂದು ನನಗೆ 2.5ರಿಂದ 3 ತಿಂಗಳ ಬರುತ್ತೆ. ಈಗ ಜಾಸ್ತಿ ನಮಗೆ ಫ್ರೈ ಮಾಡೋಕ್ಕೆ ಜಾಸ್ತಿ ಖರ್ಚಾಗುತ್ತೆ. ಇವಾಗ ಬಾಟ್ಲಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಶೇಂಗಾ ಎಣ್ಣೆ. ಮೊದಲೆಲ್ಲ ನಾವು ತೆಂಗಿನ ಎಣ್ಣೆನ ತರ್ತಾಯಿದ್ರು ತಿನ್ನಲಿಕ್ಕೋಸ್ಕರ. ಈಗ ನಾವು ಸ್ವಲ್ಪ ದಿವಸದಿಂದ ಶೇಂಗಾ ಎಣ್ಣೆನೇ ತರ್ತಾಯಿದ್ದೆ. ದೋಸೆ ಸರಿಯಾಗಿ ಏಳಲ್ಲ ಅಂತ ನಾನು ಶೇಂಗಾ ಎಣ್ಣೆನೇ ತರಿಸ್ಕೊಂಡಿದ್ದೀನಿ. ಆನಂತರ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡೆ. ಒಂದು 4-5 ಹಸಿಮೆಣಸಿನ್ಕಾಯಿ, 1-2 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಇದು ಸಾಯಂಕಾಲಕ್ಕೆ ಸ್ವಲ್ಪ ಮಾಡ್ತಾಯಿದ್ದೀನಿ ನಾನು. ಅಂದರೆ ಫಿಶ್ ಸಾಂಬಾರು ಸಹ ಇದೆ. ಆದರೆ ಅದೇನು ಹೇಳಿದ್ನಲ್ಲ, ನನ್ನ ದೊಡ್ಡ ಮಗ ತಿನ್ನೋದಿಲ್ಲ ಅಂತ ನಾನು ಇಲ್ಲಿ ಪ್ರಾನ್ಸ್ ಇತ್ತು, ಹಾಗಾಗಿ ಗ್ರೀನ್ ಮಸಾಲ, ಫ್ರಾನ್ಸ್ ಗ್ರೀನ್ ಮಸಾಲ ಮಾಡುವ, ಡೈಲಿ ಫ್ರೈ ಬೇಡ ಅಂತ ಸ್ವಲ್ಪ ಗ್ರೀನ್ ಮಸಾಲ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಬೆಳಗ್ಗೆ ತಂದಿದ್ನಲ್ಲ, ತರಕಾರಿ ಎಲ್ಲ ಎತ್ತಿಟ್ಟಿದ್ನಲ್ಲ, ಹಾಗೆ ಇದು ಡ್ರೈ ಫ್ರೂಟ್ಸನ್ನು ತಂದಿರುವಂತಹ ಕವರು, ಅದರಲ್ಲಿ ಜಿಪ್ಲಾಕ್ ಕವರ್ ಇತ್ತದು. ಹಾಗಾಗಿ ಕೊತ್ತಂಬರಿ ಸೊಪ್ಪು ಅದರಲ್ಲಿ ಹಾಕಿಟ್ಟರೆ, ಜಿಪ್ಲಾಕಲ್ಲಿ ಹಾಕಿಟ್ಟರೆ ಚೆನ್ನಾಗಿರುತ್ತೆ, ನೀರೆಲ್ಲ ಹೋಗಿ ಬೇಗ ಹಾಳಾಗಲ್ಲ ಫ್ರಿಜ್ಜಲ್ಲಿಟ್ಟರೆ ಅಂತ ಈ ರೀತಿ ಜಿಪ್ಲಾಕ್ ಕವರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಅದು ಚಿಕ್ಕದಾಗುತ್ತೆ, ಹಾಗೆ 2ರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ಯಾವ್ದಾದ್ರು ಜಿಪ್ಲಾಕ್ ಕವರ್ ಇದ್ದರೆ ನೀವು ಈ ರೀತಿ ತರಕಾರಿಗಳನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಬಳಸ್ಕೊಳ್ಬೋದು. ಸ್ವಲ್ಪ ದೊಡ್ಡದೆಲ್ಲ ಇದ್ದರೆ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ದೊಡ್ಡ ಜಿಪ್ಲಾಕ್ ಕವರಲ್ಲಿ ಯಾವ ರೀತಿ ಇಟ್ಕೊಳ್ಳೋದು ಅಂತ. ಆನಂತರ ಸ್ವಲ್ಪ ಗರಂ ಮಸಾಲ, ಹೋಲ್ ಗರಂ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದರಲ್ಲಿ ಗರಂ ಮಸಾಲ ಪೌಡರ್ ಇದ್ದರೂ ಸಹ ಸೇರಿಸ್ಕೊಳ್ಬೋದು. ಹಾಗೆಯೇ ಫ್ರೈ ಮಾಡಿಬಿಟ್ಟು ಜಸ್ಟ್ ಮಸಾಲ ಪೌಡ್ರೆಲ್ಲ ಹಾಕಿ ಮಾಡ್ಬೋದು. ಇದರಲ್ಲಿ ಬೇಕಾದಷ್ಟು ಥರ ಮಾಡ್ಬೋದು. ನಾನು ಇವತ್ತಿಲ್ಲಿ ಸಿಂಪಲ್ಲಾಗಿ ಅವರಿಗೆ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಗ್ರೀನ್ ಮಸಾಲ, ಒಂದು 3 ಈರುಳ್ಳಿ, 1-2 ಟೊಮೆಟೊ, ಒಂದು 5-6 ಹಸಿಮೆಣಸು, ಒಂದು ಸ್ವಲ್ಪ ಇದು ಗರಂ ಮಸಾಲ ಹಾಕಿ ಇಷ್ಟೇ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ರುಬ್ಬಿಬಿಟ್ಟು ಪ್ರಾನ್ಸ್ ಹಾಕಿ ಕುದಿಸಿರುವಂಥದ್ದು. ಅಷ್ಟೇ ಚೆನ್ನಾಗಾಗುತ್ತೆ. ತುಂಬ ಟೇಸ್ಟಿ ಸಹ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಇದು ನೈಟ್ ಡಿನ್ನರಿಗೋಸ್ಕರ ಪ್ರಿಪೇರ್ ಮಾಡ್ತಾ ಇರುವಂಥದ್ದು ನಾನು. ಅಲ್ಲಲ್ಲೇ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ ಫುಲ್ಲು. ಹಾಗೆಯೇ ಈ ಕಡೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಹಾಗೆ ಸಣ್ಣ ಶುಂಠಿನೂ ಸಹ ಸೇರಿಸಿದ್ದೀನಿ. ವಿಡಿಯೋ ಕ್ಲಿಪ್ಪಿಂಗ್ ಬಂದಿದೆಯೋ ಗೊತ್ತಿಲ್ಲ. ಅದನ್ನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸಿಬಿಟ್ಟು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಂಡೆ ನೋಡಿ ಇಷ್ಟೇ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಸೇರಿಸ್ಕೊಳ್ಬೋದು. ಜಾಸ್ತಿ ಏನನ್ನೂ ಹಾಕಿಲ್ಲ ನಾನು. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಆಫ್ ಮಾಡ್ಕೊಳ್ತೀನಿ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೂ ಮೊದಲು ನೀವು ಇಲ್ಲೂ ಸಹ ಈರುಳ್ಳಿ ಟೊಮೆಟೊನ ಬೇಕಂದರೆ ಫ್ರೈ ಮಾಡ್ಕೊಳ್ಬೋದು. ನಾನು ಬೇಡ ಅಂತ ಮತ್ತೆ ಫ್ರೈ ಮಾಡಿಲ್ಲ. ಜಸ್ಟ್ ಅಷ್ಟನ್ನೇ ಹಾಕಿ ಡೈರೆಕ್ಟ್ ಮಸಾಲೆನೇ ಬಾಣಲೆಗೆ ಹಾಕ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ಫ್ರೈ ಮಾಡಿದ್ನಲ್ಲ, ಹಾಗಾಗಿ ಮತ್ತೆ ಮಸಾಲೆ ಏನು ಫ್ರೈ ಮಾಡಬೇಕಂತ ಇಲ್ಲ. ಜಸ್ಟ್ ಡೈರೆಕ್ಟ್ ಮಸಾಲೆನೇ ಹಾಕಿ ಎಷ್ಟು ನೀರು ಬೇಕೋ ನೋಡಿ ಸೇರಿಸ್ಕೊಂಡು ಹದ ಮಾಡಿಕೊಂಡು ಆನಂತರ ಪ್ರಾನ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇಲ್ಲಿ ಅರಿಶಿನ ಹಿಟ್ಟನ್ನು ಸೇರಿಸಿರಲಿಲ್ಲ, ಹಾಗೆ ಈಗ ಅರಿಶಿನ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪ್ರಾನ್ಸಿಗೆ ಜಾಸ್ತಿ ನೀರನ್ನು ಹಾಕಬಾರ್ದು, ಯಾಕಂದರೆ ಸಾಂಬಾರಿಗೆ ಸ್ವಲ್ಪ ಪ್ರಾನ್ಸ್ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಗೆ ಮಸಾಲೆನ ಮಾಡ್ಕೊಂಡಿರಬೇಕು. ಆನಂತರ ಸಾಂಬಾರು ಕುದಿಯೋದು ಬೇಡ, ಮಸಾಲೆ ಕುದಿಯೋದೇನು ಬೇಡ, ಯಾಕಂದರೆ ಪ್ರಾನ್ಸನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೋಡಿ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ನಾನಿಲ್ಲಿ. ಹಾಗಾಗಿ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ. ಅದರ ಜೊತೆಗೆ ಮಸಾಲೆ ಜೊತೆಗೆ ಚೆನ್ನಾಗಿ ಕುದೀತದೆ ನೋಡಿ. ಪ್ರಾನ್ಸ್ ಗ್ರೀನ್ ಮಸಾಲ ರೆಡಿಯಾಗಿದೆ. ಇದನ್ನು ನೀರು ದೋಸೆ, ಚಪಾತಿ, ಮುದ್ದೆ, ಇಡ್ಲಿ, ಅನ್ನ ಯಾವುದ್ರ ಜೊತೆಗೂ ಸಹ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಅವತ್ತಿನ ದಿವಸ ದೋಸೆನೂ ಇತ್ತು, ಹಾಗೆ ಅನ್ನದ ಜೊತೆಗೂ ಸರ್ವ್ ಮಾಡಾಯಿತು. ತುಂಬ ಟೇಸ್ಟಿಯಾಗಿತ್ತು. ನೈಟ್ ಡಿನ್ನರ್ ಕಂಪ್ಲೀಟ್ ಆಯಿತು. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಏನು ಕ್ಲಿಪ್ಪಿಂಗನ್ನು ತೆಗೆದುಕೊಳ್ಳಿಲ್ಲ, ಸಂಡೇ ಆದ್ದರಿಂದ ನಾನಿಲ್ಲಿ ಊಟಕ್ಕೆ ಚಿಕನ್ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇವತ್ತು ಚಿಕನ್ ಸಾರು ಸಹ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ತುಂಬ ರುಚಿಯಾಗಿತ್ತು. ಯಾವ ರೀತಿ ಮಾಡೋದು ನೋಡಿ. ನಾನು ಎಲ್ಲ ಸಾಂಬಾರುಗಳನ್ನು ಆದಷ್ಟು ಫ್ರೆಶ್ ಮಸಾಲೆ ಮಾಡೇ ಮಾಡ್ಕೊಳ್ಳೋದು. ಇಲ್ಲಿ ಮೆಣಸನ್ನು ಹುರ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ನೋಡಿ. ಎಷ್ಟು ಒಂದು 25-30 ಮೆಣಸು ಆಗುವಷ್ಟು, ಅಂದರೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದ್ದೀನಿ ನಾನು. ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ಸಾಂಬಾರೆಲ್ಲ. ಅಷ್ಟು ಮೆಣಸನ್ನು ಹುರ್ಕೊಂಡಿದ್ದೀನಿ. ಆನಂತರ ನೋಡಿ ಒಂದು ದೊಡ್ಡ ಟೇಬಲ್ ಸ್ಪೂನ್, 2-3 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಬೀಜನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಡ್ರೈ ಆಗಿ ಹುರ್ಕೊಳ್ತೀನಿ. ಮೆಣಸಿಗೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡೆ. ಮೆಣಸಿಗೆ ಸ್ವಲ್ಪ ಆಯಿಲನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಬಡೆ ಸೊಪ್ಪು, ಆನಂತರ ಧನಿಯಾ ಬೀಜ 3 ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಆಯಿತು. ಅದನ್ನು ಸಹ ಫ್ರೈ ಮಾಡಿಕೊಂಡು ತೆಕ್ಕೊಂಡೆ. ಆನಂತರ ಒಂದು 2 ತೆಂಗಿನಕಾಯಿನ ಫುಲ್ ತೊಗೊಂಡಿದ್ದೀನಿ ನಾನಿಲ್ಲಿ. ಮೊದಲಿಗೆ ಹೇಳಿದಂಗೆ ನಾನು ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀನಿ. 2 ತೆಂಗಿನಕಾಯಿನ ತಗೊಂಡು ಚೆನ್ನಾಗಿ ಕೆಂಪಾಗುವವರೆಗೂ ಹುರಿಬೇಕು ತೆಂಗಿನಕಾಯಿನ. ಸಾರು ತುಂಬ ಟೇಸ್ಟಿ ಆಗುತ್ತೆ. ಹಸಿ ವಾಸನೆ ಎಲ್ಲ ಇದ್ದರೆ ಚೆನ್ನಾಗಾಗೋದಿಲ್ಲ. ಕೆಲವೊಬ್ಬರು ಚಿಕನ್ ಸಾರಿಗೆ ತೆಂಗಿನಕಾಯಿ ಹುರಿಯೋದಿಲ್ಲ. ಆಲ್ಮೋಸ್ಟ್ ತೆಂಗಿನಕಾಯಿ ಹುರಿದು ಮಾಡಿದ್ರೆ ಸಾರು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕರೆಕ್ಟಾಗಿ ಹಾಕಬೇಕು ಸಾಮಾನುಗಳನ್ನೆಲ್ಲ. ಆನಂತರ ಇಲ್ಲಿ ನಾನು ತೆಂಗಿನಕಾಯಿನ ತೆಗೆದಿಟ್ಕೊಂಡೆ. ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಒಂದು 3 ಈರುಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಈರುಳ್ಳಿ ಆದರೆ ಒಂದು 2ರಿಂದ 3 ಹಾಕಿದರೆ ಸಾಕು. ಅನಂತರ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, 1-2 ಟೊಮ್ಯಾಟೊ. ಇದಕ್ಕೆ ನಾನು ಹುಳಿಯನ್ನೇನು ಸೇರಿಸೋದಿಲ್ಲ, ಟೊಮೆಟೊ ಹುಳಿನೇ ಸಾಕಾಗುತ್ತೆ. 2 ಟೊಮೆಟೊ ನೋಡಿ, 1 ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಮೆಣಸಿನಕಾಳು ಹಾಕಿದ್ದೀನಿ. ಒಂದು 20 ಮೆಣಸಿನಕಾಳು ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಗಸಗಸೆ ಒಂದು ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ಗಸಗಸೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ತಂಪು ಅಂತ ಗಸಗಸೆ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠೆ ಮೊಗ್ಗು ಮತ್ತು ಸ್ಟಾರ್ ಹೂವು, ಜಾವಿತ್ರಿ ಇವೆಲ್ಲನೂ ಸ್ವಲ್ಪ ಸ್ವಲ್ಪ ಅಂತೆ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಏಲಕ್ಕಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಹತ್ರ ಯಾವ ಗರಂ ಮಸಾಲ ಇದೆಯಲ್ಲ ಅದನ್ನೇ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಗರಂ ಮಸಾಲ ಪೌಡ್ರನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಶುಂಠಿನೂ ಸಹ ಸೇರಿಸಿದ್ದೀನಿ. ಆನಂತರ ಸ್ವಲ್ಪ ಅರಿಶಿನ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸಿದ್ದೀನಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ ಆಫ್ ಮಾಡಿ ತಣ್ಣಗಾದ ನಂತರ ಪೇಸ್ಟ್ ಮಾಡಿಕೊಳ್ಬೇಕು. ಆಯಿತು. ಇವಾಗ ಇದನ್ನು ಸಹ ತಣಿಲಿಕ್ಕೆ ಇಡ್ತೀನಿ. ಮಿಕ್ಸಿಗೆ ಹಾಕ್ತೀನಿ. ಆನಂತರ ಪೇಸ್ಟ್ ಮಾಡ್ತೀನಿ. ಆನಂತರ ನೋಡಿ, ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಹಸಿಮೆಣಸು ಬೇಕು ಅಂದರೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿಮೆಣಸು, ಮೆಣಸಿನಕಾಳು ಇಷ್ಟನ್ನು ಸಹ ರುಬ್ಬಲಿಕ್ಕೆ ಹಾಕಿರೋದ್ರಿಂದ ಮತ್ತೆ ಮೆಣಸಿನ್ಕಾಯನ್ನು ಸೇರಿಸಿಲ್ಲ. ನೋಡಿ, ನಾನಿಲ್ಲಿ ಚಿಕನ್ ಅದಕ್ಕೆ ಆ್ಯಡ್ ಮಾಡ್ತಿರೋದು ಮಿಸ್ ಆಗಿಬಿಟ್ಟಿದೆ. ಚಿಕನನ್ನು ಆ್ಯಡ್ ಮಾಡಿಬಿಟ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ ಹಾಕಿ ಫ್ರೈ ಮಾಡಿಕೊಂಡು, ಚಿಕನ್ ಬೆಂದ ನಂತರ ಮಸಾಲೆ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಕುಕ್ಕರ್ ಎತ್ತಿದ್ದೆ ನಾನು. ಕುಕ್ಕರ್ ಪಾತ್ರೆ ತುಂಬೋದ್ರಿಂದ ಬೇರೆ ಪಾತ್ರೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪಾತ್ರೆ ತುಂಬೋಯ್ತು. ಹಾಗಾಗಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಪಾತ್ರೆಗೆ ಹಾಕಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಸಾರು. ಪರ್ಫೆಕ್ಟಾಗಿ ಬಂದಿತ್ತು. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿತ್ತು. ತುಂಬಾ ರುಚಿಯಾಗಿತ್ತು. ಹಾಗೆ ಸಾಂಬಾರನ್ನೆಲ್ಲ ಮಾಡಿಬಿಟ್ಟು ನಾನು ಊಟ ಮಾಡಿಲ್ಲ. ಹಾಗೆಯೇ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲೇ ನಮ್ಮ ಮನೆ ದೇವರು, ನಮ್ಮ ಊರಿಂದ ನಮಗೆ 1 ಕಿಲೋಮೀಟ್ರ್ ದೂರ ಅಷ್ಟೇ ಮನೆ ದೇವ್ರ ಹತ್ರ ಊರಿಗೆ ಹೋಗಿದ್ವಿ ನಾವು. ಅದು ನಾವು ಮುಂಚೆ ಇರುವಂತಹ ಊರದು ನಾವು. ಈಗ ನಾವು ಅಲ್ಲಿಂದ ದೂರ 1 ಕಿಲೋಮೀಟ್ರ್ ದೂರದಲ್ಲೇ ಇದ್ದೀವಿ ಅಷ್ಟೇ. ನಮ್ಮ ಮನೆ ದೇವ್ರಂತ ಇದು. ಇಲ್ಲಿ ದೇವಸ್ಥಾನನ ಹೊಸದಾಗಿ ಕಟ್ಟಲಿಕ್ಕೆ ಹಾಕಿದ್ದಾರೆ. ನೋಡಿ, ಎದುರುಗಡೆ ಇರುವಂಥದ್ದು ಕಟ್ಟಲಿಕ್ಕೆ ಹಾಕಿದ್ದಾರೆ. ಟೆಂಪ್ರವರಿಯಾಗಿ ಇದರಲ್ಲಿ ಈ ಗುಡೀಲಿ ಈಗ ದೇವರನ್ನು ಕುಳಿಸಿದ್ದಾರೆ. ಜಸ್ಟ್ ನಾವು ಹೋದಾಗೆ ಪೂಜೆ ಏನು ಸ್ಟಾರ್ಟ್ ಆಗಿರಲಿಲ್ಲ. ಬೇಗ ಪೂಜೆ ಆಗಿಬಿಡುತ್ತೆ. ಸುಮಾರು 11 ಗಂಟೆ, 11:30, 12 ಗಂಟೆಗೆ ನೋಡಿ ಇಷ್ಟಾಗಿದೆ. ಈಗ ಶಿಲೆಯಲ್ಲೇ ದೇವಸ್ಥಾನವನ್ನು ಕಟ್ತಾ ಇದ್ದಾರೆ. ಇನ್ನು ನಾವು ಚಿಕ್ಕವ್ರು ಇರೋಕ್ಕೆ ನಮಗಿಂತ ಮುಂಚೆನೇ ಆ ದೇವಸ್ಥಾನ ಕಟ್ಟಿದ್ದಿತ್ತು. ಈಗ 1 ವರ್ಷ ಆಯಿತು ದೇವಸ್ಥಾನ ತೆಗೆದುಹಾಕಿ. ನೋಡಿ, ಅಲಂಕಾರ ಆದ ನಂತರ ಈ ರೀತಿ ಕಾಣಿಸ್ತಾ ಇದೆ. ಈಗ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಹಾಕಿದ್ದಾರೆ. ಈಗ ಬೇಗ ಶೀಘ್ರದಲ್ಲೇ ದೇವಸ್ಥಾನ ಮುಗಿಸ್ಬೇಕು ಸಹ ಅಂದ್ಕೊಂಡಿದ್ದಾರೆ. ನೋಡಿ, ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಬರುವಾಗ ನೋಡಿ ಎಷ್ಟೊಂದು ಚಂದ ವ್ಯೂ ಇದೆ ಅಂತ. ಅಲ್ಲಿ ಫುಲ್ ಹೊಳೆ ಇದೆ, ಕಂಡ್ಲ ಗಿಡ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಆನಂತರ ಮನೆಗೆ ಬಂದು ಊಟ ಎಲ್ಲ ಆಯಿತು. ಈಗ ಮಧ್ಯಾಹ್ನದ ಮೇಲೆ ಅಂದರೆ ಅಣ್ಣನ ಮಕ್ಕಳೆಲ್ಲ ಬಂದಿದ್ದರು. ಹಾಗೆ ಇಲ್ಲೇ ಇದ್ರು ಅವರು. ಅವರಿಗೆಲ್ಲ ಟೀ ಬೇಕಂತ ಕೇಳ್ತಾಯಿದ್ರು. ಹಾಗೆ ಅವರಿಗೋಸ್ಕರ ಟೀ ಮಾಡ್ತಾಯಿದ್ದೀನಿ. ಈಗ ಮನೇಲಿ ಯಾರೂ ಟೀ ಕುಡಿಯೋದಿಲ್ಲ. ಲೆಮನ್ ಟೀ ಮಾಡ್ತಾಯಿದ್ದೀನಿ ಅವರಿಗೋಸ್ಕರ. ಇದು ಬೇಡ ಅಂತ, ಟೀ ಬೇಡ ಅಂತ ಲೆಮನ್ ಟೀ ಮಾಡಿಕೊಡ್ತಾಯಿದ್ದೀನಿ. ಮಕ್ಕಳೆಲ್ಲ ಕುಡಿತಾರೆ ಲೆಮನ್ ಟೀ ಅಂತ, ಇಷ್ಟಪಟ್ಟು ಕುಡಿತಾರೆ. ಹಾಗಾಗಿ ಲೆಮನ್ ಟೀನ ಮಾಡ್ತಾಯಿದ್ದೀನಿ ಮಕ್ಕಳಿಗೋಸ್ಕರ. ಈಗ ಲೆಮನ್ ಟೀ ಹಾಗೆ ಚಕ್ಲಿ ಅವರೆಲ್ಲ ಆಟ ಆಡ್ಕೊತಿದ್ರು. ಈಗ ನೋಡಿ, ಅವರು ಮಧ್ಯಾಹ್ನದಿಂದ ಅವರು ಇಲ್ಲೇ ಇದ್ದರು. ನಾನು ದೇವಸ್ಥಾನಕ್ಕೆ ಹೋಗಿ ಬರೋಳು. ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡೇ ಬಂದಿದ್ದೆ. ಅವರು ಬರ್ತೆ ಅಂತ ಹೇಳಿದರು. ಹಾಗಾಗಿ ಅವ್ರನ್ನ ಅಲ್ಲಿ ನೆಲೆಸ್ಕೊಂಡು ಕರ್ಕೊಂಡೇ ಬಂದಿದ್ದೆ. ಸಾಟರ್ಡೆ, ಸಂಡೇ ಮತ್ತು ಏನಾದರೂ ಹಾಲಿಡೇ ಇದ್ದಾಗ ಅಥವಾ ಬರಬೇಕು ಅನಿಸ್ದಾಗೆಲ್ಲ ಅವರು ನಮ್ಮ ಮನೆಗೆ ಬರ್ತಾರೆ. ನಿಯರ್ ಇರೋದ್ರಿಂದ ಹಾಗಾಗಿ ಬರ್ತಾ ಹೋಗ್ತಾ ಇರ್ತಾರೆ. ಬಂದು ಆಟ ಆಡ್ತಾನೇ ಇದ್ರು ಅವರಿಲ್ಲಿ.
ಅವ್ರು ಬಂದರೆ ಓಡಾಡ್ಕೊತಾ ಇರ್ತಾರೆ. ಸ್ವಲ್ಪ ಅವರನ್ನು ನೋಡ್ಕೊತಾ ಇರಬೇಕಾಗತ್ತೆ. ಮೇಲೆ ಕೆಳಗೆ ಓಡಾಡ್ತಾ ಇರ್ತಾರೆ. ಅವ್ರ ಹಿಂದೆ ನಾನು ಓಡಾಡ್ಕೊತ ನೋಡ್ಕೊತಾ ಇರಬೇಕಾಯಿತು. ಆನಂತರ ಅವ್ರು ಬಂದಿದ್ರಲ್ಲ, ಹಾಗಾಗಿ ಅವರನ್ನು ಕಳಿಸ್ಕೊಡೋಕ್ಕಾಗಿ ಅವ್ರ ಮನೆಗೆ ಹೋಗಿದ್ದೆ ಬಿಟ್ಟು ಬರಲಿಕ್ಕೋಸ್ಕರ. ಆನಂತರ ಅತ್ತಿಗೆ ಹೇರ್ ಕಟ್ ಮಾಡಿಕೊಡು ಅಂತ ಸ್ವಲ್ಪ ಕೇಳ್ತಾಯಿದ್ರು. ನಾನು ಹೇರ್ ಕಟ್ಟು, ಐಬ್ರೋ ಇದನ್ನೆಲ್ಲ ಮಾಡ್ತೀನಿ. ನಾನೇನು ಬ್ಯೂಟಿಷಿಯನ್ ಏನು ಕಲ್ತಿಲ್ಲ. ಹಾಗೆಯೇ ನನಗೆ ಅದು ಪ್ರಾಕ್ಟೀಸ್ ಇದೆ. ನನಗೆ ನಾನೇ ಐಬ್ರೋನೆಲ್ಲ ಮಾಡ್ಕೊಳ್ಳೋದು ಅಥವಾ ಯಾರಿಗಾರು ಐಬ್ರೋ ಸಹ ಮಾಡಿ ಕೊಡ್ತೀನಿ. ಹೇರ್ ಕಟ್ಟು ಸಹ ಮಾಡ್ತೀನಿ. ಇಲ್ಲಿ ಸಿಂಪಲ್ಲಾಗಿ ಹೇರ್ ಕಟ್ಟನ್ನು ಮಾಡ್ತಾಯಿದ್ದೀನಿ. ಹೇರ್ ಕಟ್ ಅಂದರೆ ನಮ್ಗೆ ಪ್ರಾಕ್ಟೀಸ್ ಏನಿಲ್ಲ, ಹೀಗೆ ನಾವೇ ಕಟ್ ಮಾಡಿಕೊಂಡು, ನನಗೆ ಸ್ವಲ್ಪ ಪ್ರಾಕ್ಟೀಸ್ ಅಷ್ಟೇ. ಈ ರೀತಿ ಹೇರ್ ಕಟ್ಟನ್ನು ನಾವು 3 ಜನ ಸಹ ಹೇರ್ ಕಟ್ಟನ್ನು ಮಾಡಿಕೊಂಡ್ರು. ಇದು ಸಂಡೇ ದಿನದ ಲಾಗ್ ಆಗಿತ್ತು. ಈ ಹೇರ್ ಕಟ್ ಎಲ್ಲ ಮಾಡಿ ಸಿಂಪಲ್ಲಾಗಿ ಸ್ವಲ್ಪ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ, ಅಷ್ಟೇ ಸ್ವಲ್ಪನೇ ಕೂದಲು ತೆಗೆದಿದ್ದವ್ರದ್ದು. ಅಂದರೆ ಈಗ ಒಂದು 3 ತಿಂಗಳ ಹಿಂದೆ ಕೂದಲನ್ನು ಕಟ್ ಮಾಡಿದ್ದೆ. ಹಾಗೆ 3 ಮಂತ್ಸಿಗೆ ಒಂದು ಸಲ ಕೂದಲು ಕಟ್ ಮಾಡಬೇಕು ಅಂತಾರಲ್ಲ, ಹಾಗಾಗಿ ಸ್ವಲ್ಪನೇ ತೆಗಿತಿದ್ದೆ. ಇದು 3ನೇ ತೆಗೆದೆ. ಇದು ಇವಳಿಗೆ ಸ್ವಲ್ಪನೇ ತೆಗೆದೆ, ಸ್ಟ್ರೇಟ್ ಕಟ್ ಮಾಡಿದೆ. ಅವಳಿಗೆ ಸ್ವಲ್ಪ ಯು ಶೇಪಲ್ಲಿ ಕಟ್ ಮಾಡಿದ್ದೆ. ಹಾಗೆ ಇವಳಿಗೂ ಸ್ವಲ್ಪ ಕಟ್ ಮಾಡಿದೆ. ಅಂದರೆ ಟ್ರಿಮ್ ಮಾಡ್ತಾಯಿದ್ರೆ ಕೂದಲು ಬೇಗ ಬರುತ್ತೆ ಅಂತ. ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಹಾಗಾಗಿ ಕೂದಲೆಲ್ಲ ತೆಳ್ಳಗಾಗ್ಬಿಟ್ಟಿದೆ. ಕೂದಲು ಕಟ್ ಮಾಡೋಕ್ಕೂ ಬೇಜಾರು. ಆನಂತರ ನಾನು ಸ್ವಲ್ಪ ಹೇರ್ ಕಟ್ ಮಾಡಿಕೊಳ್ಳುವ ಅಂತ ನಾನು ಸಹ ನನಗೆ ನಾನೇ ಮಾಡ್ಕೊಳ್ತಾ ಇದ್ದೆ. ನನಗೆ ನಾನೇ ಹೇರ್ ಕಟ್ ಮಾಡ್ಕೊಳ್ತೀನಿ. ಐಬ್ರೋ ಸಹ ನನಗೆ ನಾನೇ ಮಾಡ್ಕೊಳ್ತೀನಿ. ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ, ಆದರೆ ನನಗೆ ನಾನೇ ಮಾಡ್ಕೊಳ್ತೀನಿ. ನಾವು ಐಬ್ರೋ ಮಾಡಲಿಕ್ಕೆ, ಹೇರ್ ಕಟ್ ಮಾಡಲಿಕ್ಕೆಲ್ಲ ಸಿಟಿಗೆ ಹೋಗಬೇಕಾಗುತ್ತೆ. ಸಿಟಿಗೆ ಹೋದವಾಗ ಟೈಮ್ ಇದ್ದರೆ ಮಾಡ್ಕೊಂಬರ್ತೀವಿ. ಇಲ್ಲ ಅಂದರೆ ಅಲ್ಲಿ ಹೋದಾಗ ಟೈಮ್ ಇಲ್ಲ ಅಂದರೆ ನಾವು ಮನೇಲೇ ನಮಗೆ ಬೇಕಾದ ಥರ ಯಾವಾಗ ಬೇಕಾಗುತ್ತೋ ಆವಾಗ ಮಾಡ್ಕೊಳ್ತೀನಿ ನಾನು. ಸಿಂಪಲ್ಲಾಗಿ ಈಗೆಲ್ಲ ಮೊಬೈಲಲ್ಲಿ ತೋರಿಸ್ತಾರಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ, ಹಾಗೆ ಮೊಬೈಲಲ್ಲಿ ನೋಡಿಕೊಂಡು ಸ್ವಲ್ಪ ನಮ್ಮ ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಹಾಗೆ ಈ ರೀತಿಯಾಗಿ ಕಟ್ ಮಾಡಿ, ಇದು ನಮ್ಮದು ಹೇರ್ ಇದು ಸಾಫ್ಟ್ ಅಂದರೆ ಸ್ವಲ್ಪ ಅಂತ ಹೇಳ್ತಾರಲ್ಲ, ಸಿಲ್ಕಿ ಇರೋ ಥರ, ನೈಸ್ ಇರೋ ಥರ ನಮಗೆ ನೈಸ್ ಇರೋದ್ರಿಂದ ನಮ್ಮದು ಹೇರು ಅಷ್ಟೊಂದು ಕುಳ್ಳೋದಿಲ್ಲ. ಏನೇ ಹಾಕಿದರೂ ಜಾರ್ಕೊಂಡು ಬರುತ್ತೆ. ಈಗ ನಾವು ಜಡೆ ಹಾಕಿ ಈ ರೀತಿ ಮಾಡಿರ್ತೀವಿ, ಇಲ್ಲಾಂದರೆ ಫುಲ್ ಸಾಫ್ಟ್